ನಿಮ್ಮ ಮನೆಯ ಮೇಲ್ಛಾವಣಿಯನ್ನು ಸೌರ ವಿದ್ಯುತ್ ಘಟಕವಾಗಿ ಪರಿವರ್ತಿಸಲು ಮತ್ತು ನಿಮ್ಮ ಮನೆಯ ರಕ್ಷಣೆಗಾಗಿ CCTV ಹಾಗೂ ಸೋಲಾರ್ ವಾಟರ್ ಹೀಟರ್ ಮತ್ತು ವಾಟರ್ ಫಿಲ್ಟರ್ಗಳನ್ನು ಹಾಕಿಸಲು ಹಿಂದೆ ಸಂಪರ್ಕಿಸಿ ವಿಶಾಲ್ CCTV, ಹೊಸ ಬಸ್ ನಿಲ್ದಾಣ, ಪಾವಗಡ. ಮೊಬೈಲ್ ಸಂಖ್ಯೆ 9638111815. ಹಿಂದೆ ಸಂಪರ್ಕಿಸಿ ವಿಶಾಲ್ CCTV, ಪಾವಗಡ. ಒಂದು ತಿಂಗಳಿಗೆ ಒಂದು ಲೀವ್ ಅಂತ ಲೆಕ್ಕ. ಆದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಆ ಥರ ಇಲ್ಲ ಅಂತ ನಮಗೂ ಗೊತ್ತು. ಒಂದು ವರ್ಷದಲ್ಲಿ 4-5 ಲೀವ್ ಒಂದೇ ಸಲ ಹಾಕ್ಕೊಳ್ಬೋದು ಅಂತ ಗೊತ್ತು. ಆದರೆ ನಮಗೆ ಯಾಕೆ ಅವಕಾಶ ಇಲ್ಲ? ಒಂದು ದಿನ ಕುಡಿಯೋಕ್ಕೂ ಒಂದು ಫಂಕ್ಷನ್ ಸರ್, ಏನಾದರೂ ಒಂದು ಫಂಕ್ಷನ್ ಮಾಡ್ತೀವಿ. ಸಪೋಸ್ ಒಂದು ಫಂಕ್ಷನ್ ಮಾಡಿದ್ರೆ ಒಂದು 100 ಜನ ಹುಡುಗರಿದ್ದಾರೆ, 50 ಜನ ಊಟ ಆಗುತ್ತೆ, 50 ಜನಕ್ಕೆ ಊಟ ಆಗ್ತದೆ ಪ್ರತಿ ಫಂಕ್ಷನ್ಗೆ. ಸರ್ ಏನು ಸರ್ ಅಷ್ಟೊಂದು ಕಮ್ಮಿ ಆಗೈತೆ ಸರ್ ನಮ್ಮ ಕೇಸ್ ಸಮಸ್ಯೆ. ಅದನ್ನು ಕೊಡಬೇಡಿ. ಏನೋ ಒಂದು ಚಾಕ್ಲೇಟ್ ಕೊಟ್ಟರು ಹೋಗ್ತಾರೆ ಅವ್ರ ಮನೆಗೆ ಹೋಗಿ ತಿನ್ಕೊಂತಾರೆ. ಅರ್ಧ ಕೊಟ್ಟು ಅರ್ಧ ಕೊಟ್ಟಿಲ್ಲ ಅಂದರೆ ಹೇಗಿರುತ್ತೆ? ಫಸ್ಟ್ ಅಂದ್ಬಿಟ್ಟು ನೀವು ಕ್ಲೀನ್ ಮಾಡ್ರಪ್ಪ ಅಂತ ಇವ್ರು ಹೇಳಲೇಬಾರ್ದು ಸರ್. ಅವಾಗ ನಮ್ಗೆ ಅವ್ರು ಕೊಡ್ತಾರೆ, ಅವ್ರು ಹೇಳಬೇಕು. ಇವ್ರು ಹೇಳಲೇಬಾರ್ದು. ಕಾಂಟ್ರಾಕ್ಟ್ ಲಿಂಕಲ್ಲಿ ಇರಲ್ವಲ್ಲ, ಇವ್ರು ಹೇಳಲೇಬಾರ್ದು. ಅವಾಗ ಇವಾಗ ನಮಗೆ ಗೊತ್ತು, ಏನು ಕೇಳಿದ್ರು ನಮಗೆ ಗೊತ್ತಿಲ್ಲ, ನಿಮ್ದೇನಿದ್ರು ಕಾಂಟ್ರಾಕ್ಟರ್ ಅಂತ ಹೇಳಿದಾಗ ಕಾಂಟ್ರಾಕ್ಟರ್ ನಮ್ಮ ಕೆಲಸ ಹೇಳ್ಬೇಕು, ಇವ್ರು ಹೇಳ್ಬಾರ್ದು ಸರ್. ಹಂಗಂದ್ರೆ ಕಾಂಟ್ರಾಕ್ಟರ್ ನಮ್ಮ ಕೆಲಸ ಅಂತ ಹೇಳ್ಬಿಟ್ಟು ನಾವು ಅವ್ರ ಮಾತಾಡ್ತಿದ್ರೆ ಹೊರಗಡೆ ಹೋಗ ಅನ್ನೋ ಮಾತು ಬಿಟ್ಬಿಡ್ಬೇಕು ಸರ್. ನೀವು ಇಷ್ಟ ಇದ್ರೆ ಮಾಡಿಲ್ಲ ಅಂದ್ರೆ ಆಚೆ ಎಲ್ಲರೂ ದುಡ್ಕೊಂಡ್ ಬರೋದಕ್ಕೆ ಎಲ್ಲ ಅವ್ರ ಸ್ಥಾಯಿಗಳು ನಿಮ್ಗೆ ನೋಡಿ ಸರ್. ನಾನು ಎಲ್ಲರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸರ್. ಎಲ್ಲರ ಬಗ್ಗೆ ನಾನು ಹೇಳ್ತೀನಿ. ಕೆಲವರು ಎಲ್ಲರೂ ಭಯ ಬೀಳ್ತಾರೆ ಸರ್. ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್, ಕೆಲವರು ಭಯ ಬೀಳ್ತಾರೆ ಸರ್. ಕೆಲವರು ಬಂದಿಲ್ಲ ಇನ್ನೂ ಭಯ ಬೀಳ್ತಾರೆ ಕೆಲವರು. ಯಾಕೆ ಗೊತ್ತಾ? ಮಾತಾಡಲ್ಲ, ಏನೋ ಬಿಡಪ್ಪ ಅವ್ರು ಯಾರೋ ಮಾತಾಡ್ತಾರೆ, ಇರೋದು ಹೋಗ್ಬಿಡ್ತದೇನೋ. ಕಷ್ಟ ಹೇಳಿದ್ರೆ ಈ ತರ ಯಾರನ್ನೊಬ್ರು ಮಾತಾಡಿದ್ರೆ ಅವ್ರು ಟಾರ್ಗೆಟ್. ಇಲ್ಲ ಬೇರೆ ಏನಾನ ಬೇಕಂತಂದ್ರೆ ಅವ್ರಿಗೇನಿದೆ ನಿಮ್ಗೂ ಅಷ್ಟೇನಪ್ಪ. ಅದಕ್ಕೆ ಕಡಲ್ ಬೇರೆ ಕೇಸ್ ಬೇರೆ ಇಲ್ಲ, ಎರಡು ಒಂದೇನೆ. ಕೇಳಿಸ್ಕೊಂಡ್ರ ಈ ನೌಕರರ ಗೋಳನ? ಇವರು ಬೇರೆ ಯಾರೂ ಅಲ್ಲ, ಪ್ರಪಂಚದಲ್ಲೇ ನಂಬರ್ 1 ಸ್ಥಾನ ಪಡೆದುಕೊಂಡಿರುವ ತಿರುಮಣಿಯ ಸೋಲಾರ್ ಪಾರ್ಕ್ನಲ್ಲಿ ಹೊರ ಗುತ್ತಿಗೆಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರು. ಕಳೆದ 4 ದಿನಗಳಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಸೋಲಾರ್ ಪಾರ್ಕ್ ಮುಂದೆ ಅವರು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಬುಧವಾರ ಸೋಲಾರ್ ಪಾರ್ಕ್ನ CEO ಶಿವಪ್ರಸಾದ್ ಆಗಮಿಸಿದಾಗ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಒತ್ತಾಯಿಸಿದ್ದಾರೆ. ಇನ್ನು ಇದೇ ವೇಳೆ ನೌಕರರು ಪಾವಗಡ ತಾಲೂಕು ಸೋಲಾರ್ ಪಾರ್ಕ್ನ ಮುಖ್ಯ ಇಂಜಿನಿಯರ್ ಆದಂಥ ಮಹೇಶ್ ವಿರುದ್ಧವೇ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿ ವೆಹಿಕಲ್ಲು ಬಿಟ್ಕೊಂಡವ್ರೆ, 2 ವೆಹಿಕಲ್ಲು. 2 ವೆಹಿಕಲ್ಗೆ 40,000 ಕೊಡ್ತಾರೆ ತಿಂಗಳಿಗೆ. ಆ 40,000ದಾಗೆ 2,500 ಕಿಲೋಮೀಟರ್ ಲಿಮಿಟ್ ಕೊಟ್ಟವ್ರೆ. ಆ ಲಿಮಿಟು ಒಂದಿನ ಇಲ್ಲಿ ಮಲಗಿಸ್ತಾರೆ, ಒಂದಿನ 400 ಕಿಲೋಮೀಟರ್ ತಿರುಗಿಸ್ತಾರೆ. ಹೆಂಗೆ ಓಡ್ಸೋಕ್ಕಾಗ್ತದೆ ಸರ್ 400 ಕಿಲೋಮೀಟರ್ ಒಂದೇ ದಿವಸ? ಅದೇ ಸಾಯಂಕಾಲ 5:30 ಇಲ್ಲಿ ಹೋಗಪ್ಪ, ಇಲ್ಲಿಂದ ತುಮಕೂರು ಅಂತಾನೆ. ನಾನು ಸಾಯಂಕಾಲ 5:00 ಇಲ್ಲಿ ಡ್ಯೂಟಿ ಮುಗಿತೈತೆ, ಆವಾಗ ನಾನು ತುಮಕೂರಿಗೆ ಹೋಗ್ಬೇಕು. ಹೆಂಗೆ ಮಾಡ್ಬೇಕು ಸರ್? ಇದಕ್ಕೆ ಚರ್ಚಿಸ್ಥಳ ರೈತ ಕ್ಷೇಮಾಭಿವೃದ್ಧಿ ಸಂಘದಿಂದ ವರ್ಕಿಂಗ್ ಪ್ರೆಸಿಡೆಂಟು. ಇಲ್ಲಿ ನಮ್ಮ ಹುಡುಗರು ಕಾಂಟ್ರಾಕ್ಟ್ ಬೇಸಿಕ್ಕಿಂದಿರೋ ಹುಡುಗರು ಎಲ್ಲ ರೀತಿಯ ಫೆಸಿಲಿಟಿ 10 ವರ್ಷದಿಂದ ಸರಿಯಾಗಿರಲಿಲ್ಲ. PF, ESI ಭಾರಿ ಕಡಿಮೆ ಸಂಬಳ ಕೊಡ್ತಾಯಿದ್ರು. ಅದಕ್ಕೋಸ್ಕರ ನಮ್ಮ ಹುಡುಗರೆಲ್ಲ 3 ದಿವಸದಿಂದ ಸ್ಟ್ರೈಕ್ ಮಾಡ್ತಾಯಿದ್ರು. ಅವ್ರಿಗೋಸ್ಕರ ಅವ್ರು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಅವ್ರಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ತೀವಿ ಅಂತ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ. KSPTCL CEO ಸರ್ ಶಿವಪ್ರಸಾದ್ ಅವರು, GM ಅಮರನಾಥ್ ಸರ್ ಅವರು ತೊಗೊಂಡಿದ್ದಾರೆ. ಅವರು ಶಿವಣ್ಣ ಅಂತ ನಾವು KSPTCL ಟೆಕ್ನಿಷಿಯನಾಗಿ ವರ್ಕ್ ಮಾಡ್ತಿದ್ದೀವಿ. ಓಕೆ, ನಮಗೆ ಸ್ಯಾಲ್ರಿ ಬೇಕಂತ ವೇತನ ಇದನ್ನು ಸ್ಟ್ರೈಕ್ ಮಾಡಿರೋದು. ನಮ್ಮ ಡಿಮ್ಯಾಂಡ್ಸ್ ಇರೋದು 25,000. ಈ ಸರ್ಕಾರ ಹೊಡಿಸಿದೆ ಪ್ರಕಟಣೆ, 28,000 ರೂಪಾಯಿ ಇದೆ ನಮಗೆ. ಇವ್ರು ಕೊಡ್ತಾ ಇರೋದು 17,000 ನಮಗೆ. ನಾವು ರೆಡಲ್ ಕಡೆಯಿಂದ ಮಾತಾಡ್ತಿದ್ವಿ. ಇದೇ ಹೊಸ ರ್ಯಾಪ್ಟೆ ಪ್ರಾಜೆಕ್ಟ್ಗೆ ರೀಸೆಂಟಾಗಿ ಜನವರಿಯಲ್ಲಿ ಹೈಯರ್ ಆಗಿದೆ. ನಮಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಏನು ಸ್ಯಾಲ್ರಿ ಕೊಟ್ಟರು 17,000ದಿಂದ ಚಿಲ್ಲರೆ ಕೊಟ್ಟಿದ್ದಾರೆ. 3 ತಿಂಗಳಾದಮೇಲೆ ಇದು ಅರ್ಬನ್ ರೂರಲ್ ಅಂತ ಇದು ಹೇಳ್ಬಿಟ್ಟು ನೆಪ ಹೇಳ್ಬಿಟ್ಟು 2,000 ಕಟ್ ಮಾಡಿದ್ದಾರೆ. ನಮ್ಮ ಡಿಮ್ಯಾಂಡ್ಗಳು ಏನು ಈಗ ಅಂದರೆ, ನಮಗೆ ಸ್ಟಾರ್ಟಿಂಗಲ್ಲಿ ಏನು ಸ್ಯಾಲ್ರಿ ಹಾಕಿದರೆ ಅದೇ ಸ್ಯಾಲ್ರಿನ ಕಂಟಿನ್ಯೂ ಮಾಡಬೇಕು. ಓಕೆ, ನಾಗಾರ್ಜುನ ಅಂತ ಹೇಳ್ಬಿಟ್ಟು ಇಲ್ಲಿರೋ ಎಲ್ಲರೂ ಇವಾಗ ಬೆಳಗ್ಗೆಯಿಂದ ನೀವೇ ಕೇಳ್ತಾ ಇದ್ದೀರಾ. ಎಲ್ಲರಿಗೂ ಒಂದೇ ಸಮಸ್ಯೆ, ಸ್ಯಾಲ್ರಿಗಳು ಹೋಗಬೇಕಾಗಿರೋದು. ಸ್ಯಾಲ್ರಿಗಳು ಅವರು ಇಷ್ಟು ದಿವಸ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ರು, ಆಗ್ತಾ ಇರಲಿಲ್ಲ, ಅವ್ರು ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಇವತ್ತು ಸ್ಟ್ರೈಕ್ ಮಾಡಿರೋದು.
ಅದರಿಂದ ನಮ್ಮ 17,250 ಇರೋದನ್ನ ನಾವು 3 days ಒನ್ಸ್ ಡ್ಯೂಟಿ ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಇವರು ಕಡಿಮೆ ಮಾಡಿದ್ದಾರೆ ನಮಗೆ. ಇಲ್ಲ ನಿಮ್ಗೆ ಇಷ್ಟೇ ಬರೋದು ಅಂತ ಹೇಳ್ಬಿಟ್ಟು ಫಸ್ಟು 1 month ಹಾಕ್ಬಿಟ್ಟು ಸ್ಯಾಲ್ರಿನ ಮತ್ತೆ ಕಡಿಮೆ ಮಾಡಿದ್ದಾರೆ. ಅದನ್ನ ಏನಕ್ಕೆ ಕಡಿಮೆ ಮಾಡೋದು ಕೇಳಿದ್ರೆ ಅದೇನು ಹೇಳ್ತಾರೆ ಅವರು, ನಿಮ್ಗೆ ಬರೋದು ಇಷ್ಟೇ ಅಂದರೆ ಫಸ್ಟ್ ಮಂತ್ ಏನಕ್ಕೆ ಹಾಕಿದರೆ ಜಾಸ್ತಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಲ್ಲ. ನಾವು 1 ವಾರದಲ್ಲಿ ಬಿಟ್ಟು ಬರ್ತೇವೆ. ಈಗ ಪ್ರಪಂಚಕ್ಕೆ ನಂಬರ್ 1 ಸೋಲಾರ್ ಪ್ರಾಜೆಕ್ಟ್ ತಿರುಮಣಿಯಲ್ಲಾಗಿದೆ. ಈ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸರಿಯಾದ ರೀತಿಯಂಥ ಸಂಬಳಗಳನ್ನ ಕೊಡದೆ ಅವ್ರಿಗೆ ನೀಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡದ ಹಾಗೆ ಎಲ್ಲೋ ಒಂದು ಕಡೆ ಅವರಿಗೆಲ್ಲ ತೊಂದರೆ ಮಾಡ್ತಾ ಇಲ್ವಾ ಅಂತ. ಈಗ ಅವ್ರೇನು ಮನವಿ ಕೊಟ್ಟಿದ್ದಾರೆ, ನಾ ಈಗಲೂ ನಿಮ್ಮ ಎದುರಿಗೇ ಹೇಳಿದ್ದೇನೆ, ನಾವು ನಿಮ್ಮ ಜೊತೆಗಿದ್ದೇವೆ, ನೀವೇನು ಮನವಿ ಕೊಟ್ಟಿದ್ದಾರೆ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೇವೆ, ನಾವು 1 ವಾರ ಬಿಟ್ಟು ಬರ್ತೇವೆ ಅನ್ನೋ ಮಾತನ್ನು ಅವರಿಗೆ ನಾವು ಹೇಳಿಕೊಟ್ಟಿವಿ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾವು ಈಗ ನಿಮ್ಮ ಹತ್ರ ಬಂದಿದ್ದೇವೆ, ಅವ್ರ ಮನವಿನ ಕೇಳಿದ್ದೇವೆ, ಅಹವಾಲನ್ನು ಕೇಳಿದ್ದೇವೆ, ನಾವು ಸ್ಪಂದನೆ ಮಾಡ್ತೇವೆ ಅಂತ ನಾವು ಹೇಳಿದ್ದೇವೆ. ಸರ್, ಈಗ ಅದರಿಂದ ನಾವು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ. ಇಷ್ಟು ನೌಕರರಿಗೆ ಒಂದೇ ಏಜೆನ್ಸಿ ಕೊಡ್ತೀರಾ ಟೆಂಡರ್? ಇಲ್ಲ, ಬೇರೆ ಬೇರೆ ಬೇರೆ. ಹೌದು. ಮಾನದಂಡ ಎಲ್ಲ ಏನಿದೆ ಅವೆಲ್ಲ ನೀವು ಅಬ್ಸರ್ವ್ ಮಾಡ್ತೀರಾ? ಅವ್ರಿಗೆಲ್ಲ ಸಂಬಳ ಕೊಡ್ತಾರಾ ಇಲ್ವಾ? PF EF ಎಲ್ಲ ಕೊಡ್ತಾರಾ ಇಲ್ವಾ? ಈಗ ನಾನು ಹೇಳಿದ್ನಲ್ವಾ, ಅವ್ರು ಯಾರೋ ಒಬ್ರು ಕೇಳಿದರು, ನಮಗೆ 15ನೇ ತಾರೀಕು ಆಯಿತು ಸಂಬಳ ಬಂತು ಅಂತ ಹೇಳಿದರು. ನಾವೇನು ಹೇಳಿದ್ವಿ, ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೇವೆ, 3ನೇ ತಾರೀಕೊಳಗೆ ನಿಮಗೆ ಸಂಬಳ ಬರ್ತದೆ ಅಂತ ಒಂದು ಮಾತನ್ನು ನಾವು ಹೇಳಿದ್ದೇವೆ. ಅಂದರೆ ಅದು ಇಂಪ್ರೂವ್ಮೆಂಟ್ ಅಲ್ವಾ? ಅಂತೀರಾ? ಹೇಳಿ ಸರ್, ಹೇಳಿ ಸರ್. ಹಿಂದೆ ಬೆಂಗಳೂರು ಮಟ್ಟದಲ್ಲೇ ಇಲ್ಲಿ ಕೊಟ್ಟಿದ್ದು, ಅದು ಆಡಿಟ್ ಆಬ್ಜೆಕ್ಷನ್ ಬಂದಿದ್ದರಿಂದ ಅದು ಕಡಿಮೆ ಮಾಡಿದ್ದಾರೆ ಅಷ್ಟೇ. ಅಂದರೆ ಬೆಂಗಳೂರು ಮಟ್ಟ ಬೇರೆ, ಗ್ರಾಮಾಂತರ ಮಟ್ಟ ಬೇರೆ ಸರ್ ಸ್ಯಾಲ್ರಿಗಳು ಕೊಡೋಕ್ಕೆ? ಎಲ್ಲ ರೀತಿಯಲ್ಲೂ ಸಹಿತ ಶಹರಗಳಿಗೆ ಬೇರೆ ಇರ್ತದೆ, ಗ್ರಾಮೀಣ ಭಾಗಕ್ಕೆ ಬೇರೆ ಇರ್ತದೆ. ಅದು ಸರ್ಕಾರಿ ನಿಯಮ. ಅದು ಅಲ್ಲ ಸರ್, ಪಟ್ಟಣದಲ್ಲಿ ಸೋಲಾರ್. ಹಾಗಾದರೆ 1 ವಾರದವರೆಗೂ ಈ ಎಲ್ಲ ನೌಕರರ ಬೇಡಿಕೆಗಳನ್ನು ಈಡೇರಿಸ್ತಾರೆ ಇಲ್ಲವೇ ಅನ್ನೋದನ್ನು ನಾವು ಕಾಯಲೇಬೇಕು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.